ನೀವು ಬಹಳ ಕಡಿಮೆ ಸಮಯದಲ್ಲಿ ಬಹಳ ಫಾಸ್ಟ್ ಆಗಿ ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಅಂಡ್ ಕಾನ್ಫಿಡೆಂಟ್ ಆಗಿ ಮಾತಾಡೋದನ್ನ ಕಲಿಬೇಕಂದ್ರೆ ಮೊದಲು ನೀವು ಫೋಕಸ್ ಮಾಡಬೇಕಾಗುತ್ತೆ ಇಂಗ್ಲಿಷ್ ನಲ್ಲಿ ಅತಿ ಹೆಚ್ಚು ಬಳಕೆ ಆಗುವಂತಹ ಯೂಸ್ ಆಗುವಂತಹ ಟೆನ್ಸಸ್ ಗಳ ಮೇಲೆ. ಇಲ್ಲ ಅಂದ್ರೆ ನೀವು ಎಲ್ಲಾ ಟೆನ್ಸಸ್ ಗಳ ಮೇಲೆ ಫೋಕಸ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ ಅಂಡ್ ಅದರಿಂದ ಏನಾಗುತ್ತೆ, ನೀವು ಮೋಟಿವೇಶನ್ ಕಳ್ಕೊಳ್ತೀರಾ ಅಂಡ್ ಇಂಗ್ಲಿಷ್ ಕಲಿಯೋದನ್ನ ಮಧ್ಯದಲ್ಲೇ ಗಿವ್ ಅಪ್ ಮಾಡ್ತೀರಾ. ಸೊ ಇದೇ 99% ಜನ ಮಾಡ್ತಾರೆ. ಸೊ ಆ ರೀತಿ ಮಾಡಬೇಡಿ. ಇವತ್ತು ನಾನು ನಿಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ನಲ್ಲಿ ಇಂಗ್ಲಿಷ್ ನಲ್ಲಿ ಅತಿ ಹೆಚ್ಚು ಯೂಸ್ ಆಗುವಂತಹ ಒಂದು ಟೆನ್ಸ್ ನ ಹೆಸರು ಬಂದು ಫ್ಯೂಚರ್ ಸಿಂಪಲ್ ಟೆನ್ಸ್ ಅಂತ ಹೇಳಿ. ಸೊ ಈ ಫ್ಯೂಚರ್ ಸಿಂಪಲ್ ಟೆನ್ಸ್ ನೋಡಿ ಆಲ್ಮೋಸ್ಟ್ ಎಲ್ಲಾ ಕಡೆ ಯೂಸ್ ಆಗುತ್ತೆ. ಇಂಗ್ಲಿಷ್ ಮಾತಾಡುವಾಗ ಬರೆಯುವಾಗ ತುಂಬಾ ಯೂಸ್ ಆಗುತ್ತೆ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಬಹಳ ಯೂಸ್ ಆಗುತ್ತೆ. ಪಾಸ್ಟ್ ಸಿಂಪಲ್ ಟೆನ್ಸ್ ಅಂಡ್ ಫ್ಯೂಚರ್ ಸಿಂಪಲ್ ಟೆನ್ಸ್ ಅಂತೂ ತುಂಬಾನೇ ಯೂಸ್ ಆಗುತ್ತೆ. ಆ ಒಂದು ಟೆನ್ಸ್ ಅನ್ನ ಸಂಪೂರ್ಣವಾಗಿದ್ರೆ ಅದರಲ್ಲಿ ಬೇಸಿಕ್ ಇಂದ ವಾಕ್ಯ ಯಾವ ರೀತಿ ಮಾಡಬೇಕು, ಯಾವ ಹೆಲ್ಪಿಂಗ್ ವರ್ಬ್ ಬಳಸಬೇಕು, ಯಾವ ರೀತಿ ಕ್ವಶನ್ ಮಾಡಬೇಕು, ಈ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು, ಎಲ್ಲಿ ಬಳಸಬಾರದು, ಅವೆಲ್ಲವನ್ನ ಈ ಟೆನ್ಸ್ ನ ಬಗ್ಗೆ ಎಲ್ಲವನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೀವು ಕಲಿತೀರಾ. ಸೊ ಈ ಒಂದು ಕ್ಲಾಸ್ ಅನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಅಂಡ್ ಇದು ಇಡೀ ಯೂಟ್ಯೂಬ್ ನಲ್ಲೇ ಬೆಸ್ಟ್ ಕ್ಲಾಸ್ ಆಗಿರಲಿದೆ. ಆ ಒಂದು ಪ್ರಾಮಿಸ್ ಗ್ಯಾರಂಟಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಬಟ್ ಅರ್ಥ ಆದ್ರೆ ಪಕ್ಕ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬಹಳಷ್ಟು ಹೈ ಕ್ವಾಲಿಟಿ ಕಾಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ನಾವು ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ಕಲಿತಾ ಹೋಗೋಣ ಫ್ಯೂಚರ್ ಸಿಂಪಲ್ ಟೆನ್ಸ್ ನಲ್ಲಿ ಯಾವ ಯಾವ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನಾವು ಬಳಸ್ತೀವಿ ಅಂಡ್ ಇದರಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು, ಎಸ್ ಆರ್ ನೋ ಕ್ವಶನ್ಸ್ ಯಾವ ರೀತಿ ಮಾಡಬೇಕು ಅಂಡ್ ಅದನ್ನ ಯಾವಾಗ ಹೇಗೆ ಬಳಸಬೇಕು, WH ಕ್ವಶನ್ಸ್ ಗಳನ್ನ ಯಾವ ರೀತಿ ಮಾಡ್ತೀವಿ ಅಂಡ್ ಫೈನಲಿ ಈ ಫ್ಯೂಚರ್ ಸಿಂಪಲ್ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲ ಫ್ಯೂಚರ್ ಸಿಂಪಲ್ ಟೆನ್ಸ್ ಅನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ನಾನು ನಿಮಗೆ ಕಲಿಸ್ತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನಮ್ಮ ವಿಡಿಯೋನ. ಫ್ಯೂಚರ್ ಸಿಂಪಲ್ ಟೆನ್ಸ್ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಟೋಟಲ್ ಆಗಿ 12 ಟೆನ್ಸ್ ಇವೆ. ಆದ್ರೆ ಈ 12 ಟೆನ್ಸ್ಗಳು ಇಂಪಾರ್ಟೆಂಟ್ ಅಲ್ಲ ಇಂಗ್ಲಿಷ್ ಮಾತಾಡಲಿಕ್ಕೆ ಕಲಿಬೇಕಂದ್ರೆ. ಸೊ ಇದರಲ್ಲಿ ಕೆಲವು ಟೆನ್ಸ್ಗಳು ಇಂಪಾರ್ಟೆಂಟ್ ಇವೆ, ವೆರಿ ಇಂಪಾರ್ಟೆಂಟ್ ಇವೆ. ಅದರಲ್ಲಿ ಬಂದು ಫ್ಯೂಚರ್ ಸಿಂಪಲ್ ಟೆನ್ಸ್ ಕೂಡ ಒಂದು. ಸೊ ಆ ಫ್ಯೂಚರ್ ಸಿಂಪಲ್ ಟೆನ್ಸ್ ಅನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಕವರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇನ್ನ ನೋಟ್ಸ್ ಆದ್ರೂ ನಿಮಗೆ ಬೇಕೇ ಬೇಕು. ರಿವಿಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕ್ಲಾಸ್ ಆದ ನಂತರ. ಸೊ ಅದಕ್ಕೆ ನನ್ನ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗಿ ಇದನ್ನ ಸ್ಕ್ಯಾನ್ ಮಾಡಿ ಜಾಯಿನ್ ಆಗಬಹುದು, ಅಥವಾ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿಂದ ಜಾಯಿನ್ ಆಗಿ. ಸೊ ಕ್ಲಾಸ್ ನ ನಂತರ ನಿಮಗೆ ಇದರ PDF ನೋಟ್ಸ್ ಕೂಡ ಫ್ರೀ ಆಗಿ ಸಿಗುತ್ತೆ. ಸೊ ಹಾಗಾದ್ರೆ ಫಸ್ಟ್ ಸ್ಟೆಪ್, ಸೊ ಇದು ನಾನು ಯಾವಾಗಲೂ ಗೂಗಲ್ ಮ್ಯಾಪ್ ಇರುತ್ತಲ್ಲ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಸೊ ಇಲ್ಲಿ ಗೂಗಲ್ ಮ್ಯಾಪ್ ಫಾಲೋ ಮಾಡ್ತೀವಿ. ಅಂಡ್ ಇಲ್ಲಿ ನನ್ನ ಜೊತೆಲಿ ನೀವು ಟೆನ್ಸಸ್ ಅನ್ನ ಪರ್ಫೆಕ್ಟ್ ಆಗಿ ಕಲಿಬೇಕಂದ್ರೆ ಈ ಒಂದು ರೋಡ್ ಮ್ಯಾಪ್ ಅನ್ನ ಟೆನ್ಸ್ ಮ್ಯಾಪ್ ಇದು ಟೆನ್ಸ್ ಮ್ಯಾಪ್ ಅನ್ನ ಫಾಲೋ ಮಾಡಿ. ಸೊ ಇಲ್ಲಿ ನಾನು ನಿಮಗೆ ಟೆನ್ಸ್ ಮ್ಯಾಪ್ ನಲ್ಲಿ ಮೊದಲನೇದಾಗಿ ಕಲಿಸ್ತೇನೆ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಫ್ಯೂಚರ್ ಸಿಂಪಲ್ ಟೆನ್ಸ್ ಅಲ್ಲಿ ಯಾವ ರೀತಿ ಪಾಸಿಟಿವ್ ವಾಕ್ಯ ಮಾಡಬೇಕು ಅಂಡ್ ಎರಡನೇದಾಗಿ ಇದರಲ್ಲಿ ಯಾವ ರೀತಿ ನೆಗೆಟಿವ್ ವಾಕ್ಯಗಳನ್ನ ಮಾಡಬೇಕು ಅಂಡ್ ಅದರ ನಂತರ ಪ್ರಶ್ನೆಗಳನ್ನ ಯಾವ ರೀತಿ ಮಾಡಬೇಕು. ಸೊ ನೋಡಿ 4 ಕ್ವಶನ್ಸ್ ಗಳು ಬರುತ್ತೆ. ಎಷ್ಟು ರೀ? 4 ಕ್ವಶನ್ಸ್ ಗಳು ಇಲ್ಲಿ ಬರುತ್ತೆ. ಸೊ ಒಂದು ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳಿ, ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತೀವಿ ಅಂಡ್ ಇನ್ನೊಂದು WH ಕ್ವಶನ್ಸ್ ಅಂತ ಹೇಳಿ. ಸೊ ಇವೆರಡರಲ್ಲಿ ಕೂಡ ಎರಡೆರಡು ಟೈಪ್ಸ್ ಇವೆ. ಎಸ್ ಆರ್ ನೋ ಕ್ವಶನ್ ಅಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಅಂಡ್ WH ಕ್ವಶನ್ಸ್ ಅಲ್ಲಿ ಕೂಡ ಪಾಸಿಟಿವ್ ಅಂಡ್ ನೆಗೆಟಿವ್. ಸೊ 4 ಕ್ವಶನ್ಸ್ ಮಾಡೋದನ್ನ ಇಲ್ಲಿ ಕಲಿತೇನೆ. ಇಲ್ಲಿ ನಾನು ನಿಮಗೆ ಕಲಿಸ್ತಾ ಹೋಗ್ತೀನಿ, ಅದನ್ನ ಕಲೀಲೇಬೇಕು. ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಟೆನ್ಸ್ ಇದು. ಬಹಳ ಅಂದ್ರೆ ಬಹಳ ಯೂಸ್ ಆಗುತ್ತೆ ಇಂಗ್ಲಿಷ್ ನಲ್ಲಿ. ಇದು ಇಲ್ಲ ಅಂದ್ರೆ ನಿಮ್ಗೆ ಇಂಗ್ಲಿಷ್ ಅರ್ಥನೂ ಆಗೋದಿಲ್ಲ, ಮತ್ತೊಬ್ರು ಮಾತಾಡಿದ್ದು ಅಥವಾ ಓದಿದ್ದು ಅಂಡ್ ಕಾನ್ಫಿಡೆಂಟ್ ಆಗಿ ಮಾತಾಡ್ಲಿಕ್ಕೂ ಕೂಡ ಬರೋದಿಲ್ಲ. 4ನೇದಾಗಿ ಈ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು, ಇದು ನಮ್ಮ 4ನೇ ಸ್ಟೆಪ್. ಮಾತಾಡುವಾಗ ಬರೆಯುವಾಗ ಎಲ್ಲಿ ಹೇಗೆ ಬಳಸಬೇಕು ಅದನ್ನು ಕೂಡ ಇವತ್ತಿನ ಕ್ಲಾಸ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಬಂದು ಪಾಸಿಟಿವ್ ವಾಕ್ಯ. ಪಾಸಿಟಿವ್ ವಾಕ್ಯವನ್ನ ಯಾವ ರೀತಿ ಮಾಡ್ತೀವಿ ಫ್ಯೂಚರ್ ಸಿಂಪಲ್ ಟೆನ್ಸ್ ಅಲ್ಲಿ? ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಸಬ್ಜೆಕ್ಟ್, ಮೊದಲು ಸಬ್ಜೆಕ್ಟ್ ಅನ್ನ ಬಳಸ್ತೀವಿ. ಅದರ ನಂತರ ವಿಲ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ನ ಮೊದಲನೆಯ ಫಾರ್ಮ್ ಆಬ್ಜೆಕ್ಟ್. ಸೊ ಅಂದ್ರೆ ಏನ್ರಿ ಈ ಫಾರ್ಮುಲಾ ಅಂದ್ರೆ ಏನದು? ಯಾವ ಮ್ಯಾಥಮೆಟಿಕ್ಸ್ ಅಲ್ವೇ ಅಲ್ಲ, ಮ್ಯಾಥಮೆಟಿಕ್ಸ್ ಅಲ್ಲ, ಜಸ್ಟ್ ಪಾಸಿಟಿವ್ ವಾಕ್ಯ ಮಾಡ್ಲಿಕ್ಕೆ ಒಂದು ಸ್ಟ್ರಕ್ಚರ್ ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಇಲ್ಲಿ ನೀವು ಒಬ್ಬ ವ್ಯಕ್ತಿ ಹೆಸರು ಅಥವಾ ಪ್ರೊನೌನ್ ಅನ್ನ ಬಳಸಬಹುದು. ವಿಲ್ ಅನ್ನುವಂತಹ ಒಂದೇ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಇಲ್ಲಿ ವಿಲ್ ಅನ್ನುವಂತಹ ಒಂದೇ ಹೆಲ್ಪಿಂಗ್ ವರ್ಬ್. ಸಬ್ಜೆಕ್ಟ್ ಅದು ಸಿಂಗ್ಯುಲರ್, ಪ್ಲೂರಲ್, ವ್ಯಕ್ತಿ ಹೆಸರು ಏನಾದ್ರೂ ಇರಲಿ ವಿಲ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಳಸಿ. ಇನ್ನು ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೋತಾರೆ, ಶೆಲ್ ಕೂಡ ಬಳಸೇವಲ್ಲ ಸರ್ ಅಂತ ಹೇಳಿ. ಅದನ್ನ ಬಿಟ್ಬಿಡಿ. ಮಾಡರ್ನ್ ಇಂಗ್ಲಿಷ್ ನಲ್ಲಿ ಅಂದ್ರೆ ಇತ್ತೀಚಿನ ಆಧುನಿಕ ಇಂಗ್ಲಿಷ್ ಅಲ್ಲಿ ಶಾಲ್ ಅನ್ನೋದು ಯೂಸೇ ಆಗ್ತಾ ಇಲ್ಲ. ಸೊ ಬಿಟ್ಬಿಡಿ, ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ವರ್ಬ್ ನ V1 ಫಾರ್ಮ್ಸ್, ಪ್ರತಿ ವರ್ಬ್ 4 ಫಾರ್ಮ್ಸ್ ಇರುತ್ತೆ. ಇಲ್ಲಿ V1 ಫಾರ್ಮ್ ಯೂಸ್ ಮಾಡ್ತೀವಿ ಫ್ಯೂಚರ್ ಸಿಂಪಲ್ ಟೆನ್ಸ್ ಅಲ್ಲಿ. ಅಂಡ್ ಆಬ್ಜೆಕ್ಟ್ ನಲ್ಲಿ ನೌನ್ ಅಥವಾ ಪ್ರೊನೌನ್ ನಾವು ಬರಿಬೇಕಾಗುತ್ತೆ, ನೌನ್ ಅಥವಾ ಪ್ರೊನೌನ್. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ವಿಲ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಎಲ್ಲದರ ಜೊತೆಯಲ್ಲಿ ಐ, ಯು, ಹಿ, ಶಿ, ಇಟ್, ವಿ, ಯು, ದೇ ಎಲ್ಲದರ ಜೊತೆಯಲ್ಲಿ ವಿಲ್ ಅನ್ನುವಂತಹ ಒಂದೇ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಸೊ ಅಂದ್ರೆ ಇಲ್ಲಿ
ಸಿಂಪಲ್, ಮತ್ತೇನು ಎಕ್ಸ್ಪ್ಲನೇಷನ್ ವಿವರಣೆಯ ಅವಶ್ಯಕತೆ ಇಲ್ಲ, ಎಲ್ಲದರ ಜೊತೆಯಲ್ಲಿ ವಿಲ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬಳಸ್ತಾ ಹೋಗೋಣ. ಸೊ ಹಾಗಾದ್ರೆ ಬನ್ನಿ ಪಾಸಿಟಿವ್ ವಾಕ್ಯಗಳನ್ನ ಮಾಡೋಣ. ಸೊ ಈಗ ನೀವು ಇಲ್ಲಿ ಪಾಸಿಟಿವ್ ವಾಕ್ಯಗಳನ್ನ ನೋಡಬಹುದು, ನಿಮ್ಮ ಕಣ್ಣು ಮುಂದೆ 5 ಪಾಸಿಟಿವ್ ವಾಕ್ಯಗಳು ಇವೆ. ಸೊ ಅದು ಸ್ಟ್ರಕ್ಚರ್ ನ ಪ್ರಕಾರ ಮಾಡಲಾಗಿದೆಯಾ, ಈ ಒಂದು ಸ್ಟ್ರಕ್ಚರ್ ಪ್ರಕಾರ ಈ ವಾಕ್ಯಗಳು ಇವೆಯಾ ಅದನ್ನ ನೋಡಿ. ಮೊದಲನೇದಾಗಿದೆ ಐ ವಿಲ್ ಈಟ್ ಫುಡ್ ಅಂತ ಇದೆ. ಸೊ ಇಲ್ಲಿ ಐ ಅನ್ನುವಂಥದ್ದು ಸಬ್ಜೆಕ್ಟ್. ಸೊ ಐ ನ ಸ್ಥಾನದಲ್ಲಿ ನಾವು ಒಂದು ಸಬ್ಜೆಕ್ಟ್ ಅಂದ್ರೆ ವ್ಯಕ್ತಿ ಹೆಸರು ಹಾಕ್ಬಹುದು, ನೌನ್ ಹಾಕ್ಬಹುದು, ಪ್ರೊನೌನ್ ಹಾಕ್ಬಹುದು. ಅಂಡ್ ದೆನ್ ವಿಲ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇಲ್ಲಿ ಇದೆ. ಈಟ್ ಅನ್ನುವಂಥದ್ದು ವರ್ಬ್ ನ V1 ಫಾರ್ಮ್. ಅಂಡ್ ದೆನ್ ಫುಡ್ ಅನ್ನುವಂಥದ್ದು ಆಬ್ಜೆಕ್ಟ್. ಐ ವಿಲ್ ಈಟ್ ಫುಡ್. ಸೊ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಬಗ್ಗೆ ನೀವು ಏನು ಐಡಿಯಾ ಗೊತ್ತಾಗ್ತಾ ಇಲ್ಲ ಅಂದ್ರೆ, ಸೊ ನನ್ನ ಒಂದು ಮೊದಲ ಕ್ಲಾಸ್ ಇದೆ, ಆ ಕ್ಲಾಸ್ ನ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಆ ಒಂದು ಕ್ಲಾಸ್ ಅನ್ನು ನೋಡಿ, ಅಲ್ಲಿ ನಾನು ವರ್ಬ್ ಅಂಡ್ ದೆನ್ ಈ ಒಂದು ಆಬ್ಜೆಕ್ಟ್ ಅಂದ್ರೆ ಏನು, ಅದು ಏನು ಬರಿಬೇಕು ಅದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಒಂದು ಕ್ಲಾಸ್ ಕೂಡ ನೀವು ನೋಡಬಹುದು. ಸೊ ಐ ವಿಲ್ ಈಟ್ ಫುಡ್, ಸೊ ನಾನು ಊಟ ಮಾಡುತ್ತೇನೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ವಿ ವಿಲ್ ಪ್ಲೇ ಕ್ರಿಕೆಟ್. ಸೊ ವಿ ಅನ್ನುವಂಥದ್ದು ಸಬ್ಜೆಕ್ಟ್. ಸೊ ಅದರ ನಂತರ ವಿಲ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್, ಪ್ಲೇ ಅನ್ನುವಂಥದ್ದು ವರ್ಬ್ ನ V1 ಫಾರ್ಮ್, ಕ್ರಿಕೆಟ್ ಅನ್ನುವಂಥದ್ದು ಆಬ್ಜೆಕ್ಟ್. ನಾವು ಕ್ರಿಕೆಟ್ ಆಡುತ್ತೇವೆ, ನಾವು ಆಡೋದಿಲ್ಲ, ನಾವು ಕ್ರಿಕೆಟ್ ನೋಡುತ್ತೇವೆ. ಸೊ ನೋಡುತ್ತೇವೆ ಅಲ್ಲಿಗೆ ವಾಚ್ ಹಾಕಿ, ವಿ ವಿಲ್ ವಾಚ್ ಕ್ರಿಕೆಟ್. ಯು ವಿಲ್ ರೀಡ್ ಅ ಬುಕ್, ನೀನು ಒಂದು ಪುಸ್ತಕವನ್ನ ಓದ್ತೀಯ. ಫ್ಯೂಚರ್ ನಲ್ಲಿ ಮಾಡುವಂಥದ್ದು ಇದು. ಹಿ ವಿಲ್ ಡ್ರಿಂಕ್ ಮಿಲ್ಕ್, ಅವನು ಹಾಲು ಕುಡಿಯುತ್ತಾನೆ, ಮನೆಗೆ ಬಂದು ಹಾಲು ಕುಡಿಯುತ್ತಾನೆ, ಫ್ಯೂಚರ್ ನಲ್ಲಿ ಆಗುವಂಥದ್ದು. ದೇ ವಿಲ್ ವಾಚ್ ಟಿವಿ, ಅವರು ಇವತ್ತು ಸಾಯಂಕಾಲ ಟಿವಿ ನೋಡ್ತಾರೆ ಅಂತ ನಾವು ಹೇಳಬೇಕು. ದೇ ವಿಲ್ ವಾಚ್ ಟಿವಿ ಇನ್ ದ ಈವ್ನಿಂಗ್. ಸೊ ಈವ್ನಿಂಗ್ ಅಂದ್ರೆ ಒಂದು ಫ್ಯೂಚರ್ ನ ಸಮಯ. ಫ್ಯೂಚರ್ ಸಮಯ ಅಂದ್ರೆ ಇವತ್ತಿಂದ, ಈಗಿಂದ 1 ನಿಮಿಷ ಬಿಟ್ಟು ಕೂಡ ಅದು ಫ್ಯೂಚರ್ ಅಂತಾನೆ ಕರಿತೇವೆ ನಾವು. ಸೊ 1 ನಿಮಿಷ ಬಿಟ್ಟು ಕೂಡ ಒಂದು ಆಕ್ಷನ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಫ್ಯೂಚರ್ ಸಿಂಪಲ್ ಟೆನ್ಸ್ ಬಳಕೆ ಆಗುತ್ತೆ. ಸೊ ಈಗ ಫೋಕಸ್ ಇರಲಿ ನಿಮ್ದು ಫ್ಯೂಚರ್ ಸಿಂಪಲ್ ಅಲ್ಲಿ ಪಾಸಿಟಿವ್ ವಾಕ್ಯ ಯಾವ ರೀತಿ ಮಾಡೋದು, ಸೊ ಅದನ್ನ ನಿಮ್ಗೆ ಇಲ್ಲಿ ಕಲಿಸಿದೆ ವಿತ್ 5 ಎಕ್ಸಾಂಪಲ್ಸ್. ಈಗ ನೆಕ್ಸ್ಟ್ ಏನು, ನೆಕ್ಸ್ಟ್ ನಾವು ನೆಗೆಟಿವ್ ವಾಕ್ಯವನ್ನ ಯಾವ ರೀತಿ ಮಾಡಬೇಕು. ಪಾಸಿಟಿವ್ ವಾಕ್ಯ ಸ್ಟೆಪ್ 1 ಏನಾಯ್ತು ನಮ್ದು ಕಂಪ್ಲೀಟ್ ಆಯ್ತು. ಸೊ ಈಗ ಸ್ಟೆಪ್ 2 ಬಂದು ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು. ಸೊ ಬನ್ನಿ ಅದನ್ನ ನಾವೀಗ ನೋಡೋಣ. ಸೊ ಏನು ಅದಕ್ಕಿಂತ ಮುಂಚಿತವಾಗಿ, ನೆಗೆಟಿವ್ ವಾಕ್ಯಗಳನ್ನ ಕಲಿಯೋದಕ್ಕಿಂತ ಮುಂಚಿತವಾಗಿ ನೀವು ಕಂಪ್ಲೀಟ್ ಇಂಗ್ಲಿಷ್ ಅನ್ನ ನನ್ನ ಜೊತೆಯಲ್ಲಿ ಲೈವ್ ಕ್ಲಾಸಸ್ಗಳಲ್ಲಿ ಕಲಿಬೇಕಂದ್ರೆ ಸೊ ನೀವು ಜಾಯಿನ್ ಆಗ್ಬೋದು. ಇದನ್ನ ಬೇಸಿಕ್ ಪ್ಲಸ್ ಅಡ್ವಾನ್ಸ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ. ಇದರಲ್ಲಿ ನಿಮ್ದು ತುಂಬಾ ಟೈಮ್ ಸೇವ್ ಆಗುತ್ತೆ, ತುಂಬಾ ಫಾಸ್ಟ್ ಆಗಿ 30 hours ನಲ್ಲಿ ನೀವು ಏನ್ ಮಾಡ್ತೀರಾ, ಇಂಗ್ಲಿಷ್ ಅನ್ನ ಕಲಿತೀರಾ. ನನ್ನ ಜೊತೆಯಲ್ಲಿ ಲೈವ್ ಕ್ಲಾಸಸ್ ಇರುತ್ತೆ ಅಂಡ್ ಆ ಕ್ಲಾಸ್ ನ ರೆಕಾರ್ಡಿಂಗ್ಸ್ ಕೂಡ ಇರುತ್ತೆ, PDF ನೋಟ್ಸ್ಗಳು, ಪ್ರಾಕ್ಟೀಸ್ ಟೆಸ್ಟ್ಗಳು. ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ನಾನು ನೋಡ್ತೀನಿ ವರ್ಷಾನುಗಟ್ಟಲೆ ಯೂಟ್ಯೂಬ್ನಲ್ಲಿ ವಿಡಿಯೋಸ್ ನೋಡ್ತಾ ಇದ್ದಾರೆ, ಬಟ್ ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಆಗ್ತಾ ಇಲ್ಲ. ಯಾಕೆಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಅದರಲ್ಲಿ ಕೂಡ ಸರಿಯಾದಂತಹ ಡೈರೆಕ್ಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಸರಿಯಾದಂತಹ ಡೈರೆಕ್ಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ರಿಸಲ್ಟ್ ಸಿಗೋದಿಲ್ಲ, ಫ್ಲೂಯೆನ್ಸಿ ಕಾನ್ಫಿಡೆನ್ಸ್ ಬರೋದಿಲ್ಲ. ಸೊ ಅದನ್ನ ಎನ್ಶ್ಯೂರ್ ಮಾಡಲಿಕ್ಕೆ, ಖಚಿತಪಡಿಸಲಿಕ್ಕೆ ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಟೆಸ್ಟ್ಗಳು ಅಂಡ್ ಪ್ರಾಕ್ಟೀಸ್ ಶೀಟ್ ಅಸೈನ್ಮೆಂಟ್ಸ್ಗಳು ಸಿಗುತ್ತೆ. ಸೊ ಅದರ ಮೂಲಕ ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಇನ್ನು ಡೌಟ್ ಸಾಲ್ವಿಂಗ್ ಕ್ಲಾಸಸ್, ಎಷ್ಟೋ ಜನರಿಗೆ ಡೌಟ್ಸ್ಗಳಿರುತ್ತೆ, ಡೌಟ್ಸ್ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಅದು ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಯಾವಾಗಲೂ ಕಿಲ್ ಮಾಡುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಮಾಡುತ್ತೆ. ಮತ್ತೊಬ್ಬ ಜೊತೆ ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೇನೆ ಅನ್ನೋಂಥ ಭಯ ಬರುತ್ತೆ. ಸೊ ಆ ಭಯ ಎಲ್ಲ ಓಡಿ ಹೋಗುತ್ತೆ. ಸೊ ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆದಾಗ ವಿತ್ 6 months ವ್ಯಾಲಿಡಿಟಿ ಇರುತ್ತೆ ಅಂಡ್ 1 month ನಲ್ಲಿ ಕಲಿತೀರಾ. ಅದರ ನಂತರ ಕ್ಲಾಸಸ್ ನೋಟ್ಸ್ ಎಲ್ಲ 6 months ವ್ಯಾಲಿಡಿಟಿ ಇರುತ್ತೆ. ಸೊ ಎಲ್ಲಿ ಕ್ಲಾಸಸ್ ನಡೆಯುತ್ತೆ ಅಂದ್ರೆ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಸೊ ಯಾವ ಆಪ್ ನಲ್ಲಿ, ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಕ್ಲಾಸಸ್ಗಳು ನಡೆಯುತ್ತೆ. ನೀವು ಇದನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಲಿಂಕ್ ಆದ್ರೂ ನಾನು ಕೆಳಗಡೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಏನಾದರೂ ಡೌಟ್ಸ್ ಕ್ವಶನ್ಸ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ನೀವು ಮಾಡಬಹುದು, 8150853340. ಸೊ ಬ್ಯಾಕ್ ಟು ದ ಟಾಪಿಕ್. ಏನ್ ಕಲಿತಾ ಇದ್ವಿ, ಪಾಸಿಟಿವ್ ವಾಕ್ಯ ಕಲ್ತ್ವಿ. ಈಗ ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು. ಸೊ ಇಲ್ಲಿ ಆಲ್ರೆಡಿ ಇವೆ ಪಾಸಿಟಿವ್ ವಾಕ್ಯಗಳು, ಹೌದಾ. ಸೊ ಇದನ್ನ ಈಗ ಜಸ್ಟ್ ನಾವು ಮಾಡಿದೀವಿ. ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಇದರಲ್ಲಿ ಸಿಂಪಲ್. ನೆಗೆಟಿವ್ ವಾಕ್ಯ ಅಂದಾಗ ಅಲ್ಲಿ ನಾವು ನಾಟ್ ಅನ್ನ ಸೇರಿಸ್ತೀವಿ. ಏನ್ ಸೇರಿಸ್ತೀವಿ, ನಾಟ್ ಅನ್ನ ಸೇರಿಸ್ತೀವಿ. ಸೊ ಈಗ ನಾಟ್ ಎಲ್ಲಿ ಸೇರಿಸಬೇಕು ಆ ಪ್ರಶ್ನೆ ಬರುತ್ತೆ. ಸೊ ಹೆಲ್ಪಿಂಗ್ ವರ್ಬ್ ಆದ ನಂತರ ವಿಲ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಸೊ ಈ ಒಂದು ಹೆಲ್ಪಿಂಗ್ ವರ್ಬ್ ನ ನಂತರ ನಾಟ್ ಅನ್ನ ಸೇರಿಸ್ತಾ ಹೋಗ್ಬೇಕು. ಐ ವಿಲ್ ನಾಟ್ ಈಟ್ ಫುಡ್, ವಿ ವಿಲ್ ನಾಟ್ ಪ್ಲೇ ಕ್ರಿಕೆಟ್, ಯು ವಿಲ್ ನಾಟ್ ರೀಡ್ ಬುಕ್, ಹಿ ವಿಲ್ ನಾಟ್ ಡ್ರಿಂಕ್ ಮಿಲ್ಕ್, ದೇ ವಿಲ್ ನಾಟ್ ವಾಚ್ ಟಿವಿ. ಸಿಂಪಲ್. ಪಾಸಿಟಿವ್ ವಾಕ್ಯ ಮಾಡೋದನ್ನ ಪರ್ಫೆಕ್ಟ್ ಆಗಿ ಕಲ್ತ್ರೆ ಸಾಕು. ನೆಗೆಟಿವ್ ವಾಕ್ಯ ತುಂಬಾ ಸಿಂಪಲ್ ಆಗಿ ಸರಳವಾಗಿ ಕಲಿತೀರಾ. ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ, ವೆರಿ ಇಂಪಾರ್ಟೆಂಟ್, ವೆರಿ ಈಸಿ. ಎಷ್ಟು ಈಸಿ ಇದೆ ನೋಡಿ. ಜಸ್ಟ್ ನಾಟ್ ಅನ್ನ ಸೇರಿಸಬೇಕು, ಬಟ್ ಎಲ್ಲಿ, ವಿಲ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಆದ ನಂತರ. ಸೊ ಈಗ ನಾನು 2 ವಾಕ್ಯ ನಾನು ಬರೋದು ತೋರಿಸ್ತೀನಿ. ಈ ಮೊದಲು ಮತ್ತು 2 ವಾಕ್ಯ ನಾನು ಬರೋದು ತೋರಿಸ್ತೀನಿ. ಉಳಿದಿರುವಂತಹ 3 ವಾಕ್ಯಗಳನ್ನ ನಿಮ್ಮ ಪ್ರಾಕ್ಟೀಸ್ಗಾಗಿ ಇದೇ ವಿಡಿಯೋನ ಕಾಮೆಂಟ್ ನಲ್ಲಿ ಕೆಳಗಡೆ ಬರೀರಿ. ಅದು ನಿಮ್ದು ಪ್ರಾಕ್ಟೀಸ್ ಆಗುತ್ತೆ. ಅಥವಾ ಒಂದು ಬುಕ್ ಅಂಡ್ ಪೆನ್ ಪೇಪರ್ ತೆಗೆದುಕೊಂಡು ಕೂತ್ಕೊಂಡಿದ್ರೆ ಅಲ್ಲಿ ಬರೆದು ಕೂಡ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಬಟ್ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್, ಅದನ್ನ ಸ್ಕಿಪ್ ಮಾಡಬೇಡಿ. ಐ ವಿಲ್ ನಾಟ್ ಈಟ್ ಫುಡ್. ಸೊ ನೋಡಿ, ಐ ವಿಲ್, ಸೊ ನಾಟ್ ಅನ್ನುವಂಥ ನೆಗೆಟಿವ್ ಪದ, ವಿಲ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ನ ನಂತರ ಬರೀತಾ ಇದ್ದೀನಿ. ಐ ವಿಲ್ ನಾಟ್ ಈಟ್ ಫುಡ್.
ಸೊ ನಾನು ಫುಡ್ ತಿನ್ನುವುದಿಲ್ಲ. ಸೊ ಯಾರಾದರೂ ಇದ್ದೀರಾ ಐ ವಿಲ್ ನಾಟ್ ಈಟ್ ಫುಡ್ ಅಂತ ಹೇಳೋರು? ಎಲ್ಲರೂ ತಿಂತೀರಾ? ಹೊಟ್ಟೆಗೆ ತಿನ್ನಲಿಲ್ಲ ಅಂದರೆ ಉಳಿಯೋದಿಲ್ಲ, ತಿನ್ನಲೇಬೇಕು. ಆ್ಯಂಡ್ ಅದೇ ರೀತಿ ಕೂಡ ಇವತ್ತಿನ ಹೊಟ್ಟೆನ ಬದುಕುಳಿಬೇಕಂದ್ರೆ ತಿನ್ನಬೇಕು. ಇವತ್ತಿನ ಜಗತ್ತಲ್ಲಿ, ಸ್ಪರ್ಧಾತ್ಮಕ ಜಗತ್ತಲ್ಲಿ ಇಷ್ಟು ಕಾಂಪಿಟೇಷನ್, ಎಲ್ಲರೂ ಹೊಡೆದಾಡ್ತಾ ಇರುವಾಗ ಒಂದು ಒಳ್ಳೆ ಜೀವನ ಬಿಲ್ಡ್ ಮಾಡಬೇಕು, ಸಕ್ಸಸ್ಫುಲ್ ಆಗಬೇಕಂದ್ರೆ ಈ ತಲೆಗೂ ಕೂಡ ಅನ್ನ ಹಾಕಬೇಕಾಗುತ್ತೆ. ಅದು ನಾಲೆಡ್ಜ್, ಅದು ಸ್ಕಿಲ್ಸ್. ಆ್ಯಂಡ್ ಆ ಸ್ಕಿಲ್ಸ್ಗಳಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಇಂಗ್ಲೀಷ್ ಸ್ಕಿಲ್. ಇಂಗ್ಲೀಷ್ ಮಾತನಾಡುವಂತಹ, ಇಂಗ್ಲೀಷ್ನಲ್ಲಿ ಫ್ಲೂಯೆಂಟ್ ಆಗಿ ಕಮ್ಯುನಿಕೇಟ್ ಮಾಡುವಂತಹ ಸ್ಕಿಲ್ಸ್. ಸೊ ಅದನ್ನು ಇಲ್ಲಿ ನೀವು ಕಲಿತಾ ಇದ್ದೀರಾ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ವಿ ವಿಲ್ ನಾಟ್ ಪ್ಲೇ ಕ್ರಿಕೆಟ್. ಖುಷಿಯಾಗಿ ಕಲೀರಿ, ಸಮಾಧಾನದಿಂದ ಕಲೀರಿ. ರೈಟ್, ವಿ ವಿಲ್ ನಾಟ್ ಪ್ಲೇ ಕ್ರಿಕೆಟ್. ನಾವು ಕ್ರಿಕೆಟ್ ಆಡೋದಿಲ್ಲ. ಯಾಕೆ? ನಾವು ಓನ್ಲಿ ಕ್ರಿಕೆಟ್ ನೋಡ್ತೀವಿ. ಹೌದು ಅಲ್ವೋ? IPL ನೋಡ್ತೀವಿ, ನಾವು ಕ್ರಿಕೆಟ್ ಆಡೋದಿಲ್ಲ. ಸೊ ಬಹಳ IPL ನೋಡ್ಲಿಕ್ಕೆ ಹೋಗಬೇಡಿ. ಸೊ ಜೀವನ ಬದಲಾಗ್ತಾ ಇದ್ರೆ ಡೆಫಿನೆಟ್ಲಿ ನೋಡಿ, ಬಟ್ ಇಲ್ಲ ಅಂದರೆ ಫೋಕಸ್ ಮಾಡಿ ಏನಾದರೂ ಒಂದು ಸ್ಕಿಲ್ ಕಲಿಯೋದ್ರ ಮೇಲೆ. ಐ ವಿಲ್ ನಾಟ್ ಈಟ್ ಫುಡ್ ಆ್ಯಂಡ್ ವಿ ವಿಲ್ ನಾಟ್ ಪ್ಲೇ ಕ್ರಿಕೆಟ್. ಸೊ ಇನ್ನು 3 ವಾಕ್ಯಗಳು ನೀವೇನು ಮಾಡ್ಬೇಕ್ರಿ? ಸೊ 3 ವಾಕ್ಯಗಳು ನಿಮ್ಮ ಪ್ರಾಕ್ಟೀಸ್ಗಾಗಿ ಅದನ್ನು ನೀವು ಇಲ್ಲಿ ಬರಿಬೇಕು. 3, 4 ಆ್ಯಂಡ್ 5. ಸೊ ಇದನ್ನು ನಂಬರ್ ಹಾಕಿ ಬಿಡ್ತಾ ಇದ್ದೀನಿ, ಯಾಕೆಂದರೆ ಇದರ PDF ಅದು ನಿಮಗೆ ಸಿಗುತ್ತೆ. ಸೊ ಅಟ್ಲೀಸ್ಟ್ ಅಲ್ಲಿ ಓಪನ್ ಮಾಡಿದಾಗ, ರಿವಿಷನ್ ಮಾಡುವಾಗ ಒಂದ್ಸಲ ಓದಿ ಆ್ಯಂಡ್ ಒಂದ್ಸಲ ಬರೀರಿ. ಸೊ ರಿಮೈಂಡರ್ ಆ್ಯಂಡ್ ಇಲ್ಲೇ ನೋಡ್ತಾ ಇದ್ದೀನಿ. ನನ್ನ ರಿಕ್ವೆಸ್ಟ್ ವಿಡಿಯೋ ಈಗಲೇ ಪಾಸ್ ಮಾಡಿ ಆ್ಯಂಡ್ ಈ 3 ವಾಕ್ಯಗಳನ್ನು ಬರೀರಿ. ಯಾಕೆಂದರೆ ನನ್ನ ಉದ್ದೇಶ ನಿಮಗೆ ಪ್ರಾಕ್ಟೀಸ್ ಮಾಡಿಸೋದು. ಬಿಕಾಸ್ ಪ್ರಾಕ್ಟೀಸ್ನಿಂದ ಅದು ನಿಮ್ಮ ತಲೆ ಒಳಗಡೆ ಬರುತ್ತೆ. ನಾನು ಬರೆಯೋದ್ರಿಂದ ನಾನು ಪರ್ಫೆಕ್ಟ್ ಆಗ್ತಾ ಇದ್ದೀನಿ, ಬಟ್ ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ನೀವು ಸ್ವಲ್ಪ ಇಲ್ಲಿ ಬರಿಬೇಕಾಗುತ್ತೆ. ಸೊ ಈಗ ಇದು ಪಾಸಿಟಿವ್ ಆಯಿತು, ಇದು ಕಂಪ್ಲೀಟೆಡ್. ಪಾಸಿಟಿವ್ ವಾಕ್ಯ ಮಾಡೋದು, ನೆಗೆಟಿವ್ ವಾಕ್ಯ ಮಾಡೋದು ಕಂಪ್ಲೀಟೆಡ್. ಸೊ ಈಗ 3ನೇ ಪಾಯಿಂಟ್ ನಮ್ಮದು ಕ್ವಶನ್ಸ್. ಈಗ ನಾವು ಏನು ಮಾಡೋದನ್ನು ಕಲಿಬೇಕು? ಎಸ್ ಆರ್ ನೋ ಕ್ವಶನ್ಸ್. ಸೊ ಎಸ್ ಆರ್ ನೋ ಕ್ವಶನ್ಸ್ ಮೇಲೆ ಫಸ್ಟ್ ಫೋಕಸ್ ಮಾಡೋಣ. ಅದರ ನಂತರ ನಾವು WH ಕ್ವಶನ್ಸ್ ಮೇಲೆ ಫೋಕಸ್ ಮಾಡೋಣ. ಪಾಸಿಟಿವ್ ವಾಕ್ಯ ಈಗ ಆಲ್ರೆಡಿ ನೋಡಿದ್ದೀರಾ. ಪಾಸಿಟಿವ್ ವಾಕ್ಯ ಮಾಡೋದನ್ನ ಕಲಿಸಿದ್ದೀನ. ಅದರಲ್ಲಿ ಪರ್ಫೆಕ್ಟ್ ಸಬ್ಜೆಕ್ಟ್ ಹಾಕಬೇಕು, ವಿಲ್ ಹೆಲ್ಪಿಂಗ್ ವರ್ಬ್. ಸಬ್ಜೆಕ್ಟ್ ವಿಲ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ವರ್ಬ್ನ V1 ಫಾರ್ಮ್, ಕೊನೆಯಲ್ಲಿ ಆಬ್ಜೆಕ್ಟ್. ಇದರಲ್ಲಿ ಪರ್ಫೆಕ್ಟ್ ಇದ್ದೀರಾ. ಸೊ ಈಗ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡಬೇಕಂದ್ರೆ ಸಿಂಪ್ಲಿ ನೀವೇನು ಮಾಡಬೇಕು ಗೊತ್ತಾ? ಸಿಂಪ್ಲಿ ಈ ವಿಲ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಎಬ್ಬಿಸಬೇಕು. ವಿಲ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಎಬ್ಬಿಸ್ಲಿಕ್ಕೆ ಬರುತ್ತೋ ಇಲ್ವೋ? ಎಸ್. ಆ ವಿಲ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಎಬ್ಬಿಸಿ ಅದನ್ನು ಇಲ್ಲಿ ಏನು ಮಾಡಬೇಕು? ಹಿಂದೆ ಇಡಬೇಕು. ಯಾವುದರ ಹಿಂದೆ? ಸಬ್ಜೆಕ್ಟ್ನ ಹಿಂದೆ. ಸೊ ಇಲ್ಲಿ ಐ, ವಿ, ಯು ಅಂತ ಇದೆಯಲ್ಲ, ಇದರ ಹಿಂದೆ ಇಡಬೇಕು. ಸೊ ಇಲ್ಲಿ ಏನಾಗುತ್ತೆ? ನಿಮ್ಮ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ರೆಡಿ ಆಗುತ್ತೆ. ಸೊ ಇಲ್ಲಿ ಬರೀತು ನೋಡಿ, ವಿಲ್ ಐ, ವಿಲ್ ಐ. ಸೊ ಈ ವಿಲ್ ಇಲ್ಲಿ ಬಂದಿದೆ ಅಂದರೆ ಇಲ್ಲಿಂದ ತೆಗಿಬೇಕು, ಹೌದು ಅಲ್ವೋ? ಸೊ ಇಲ್ಲಿ ವಿಲ್ ಇದೆಯಲ್ಲ, ಇದು ಮೊದಲು ಬರಬೇಕು ಅಷ್ಟೇ. ವಿಲ್ ವಿ ಪ್ಲೇ ಕ್ರಿಕೆಟ್, ವಿಲ್ ಹಿ ರೀಡ್ ಬುಕ್, ವಿಲ್ ಶಿ ಡ್ರಿಂಕ್ ಮಿಲ್ಕ್, ವಿಲ್ ರವಿ ವಾಚ್ ಟಿವಿ. ರವಿ ಟಿವಿ ನೋಡ್ತಾನಾ? ಸೊ ಕ್ವಶನ್ ಮಾರ್ಕ್ ಹಾಕೋದನ್ನ ಬರಿಬೇಡಿ. ಸೊ ಈಗ ನಿಮಗಾಗಿ 2 ವಾಕ್ಯಗಳನ್ನ ಬರೀತಾ ಇದ್ದೀನಿ ನೋಡಿ. 2 ಕ್ವಶನ್ಸ್ ನಾನೀಗ ಮಾಡ್ತಾ ಇದ್ದೀನಿ. ವಿಲ್ ಐ ಈಟ್ ಫುಡ್. ಸೊ ಅರ್ಥ ಏನು ಕೊಡುತ್ತೆ? ನಾನು ಊಟ ಮಾಡ್ತೇನಾ ಅಥವಾ ನಾನು ಆಹಾರ ತಿಂತೇನಾ ಅಂತ ಹೇಳಿ. ವಿಲ್ ಐ ಈಟ್ ಫುಡ್, ವಿಲ್ ಐ ಈಟ್ ಫುಡ್. ಈಗ 2ನೆಯ ಪಾಸಿಟಿವ್ ಕ್ವಶನ್. ಸೊ ಇದನ್ನ ಕೇಳುವಾಗಲೂ ಕೂಡ ಟೋನ್ ಮೇಲೆ ಫೋಕಸ್ ಮಾಡಿ. ನಾವು ರೈಸಿಂಗ್ ಟೋನ್ ಬಳಸ್ತೀವಿ ಇದಕ್ಕೆ. ವಿಲ್ ಐ ಈಟ್ ಫುಡ್, ನಾನು ಊಟ ಮಾಡ್ತೇನಾ. ಅಂಡ್ ಸೆಕೆಂಡ್ ಒನ್, ವಿಲ್ ವಿ ಪ್ಲೇ ಕ್ರಿಕೆಟ್ ಅಂತ ಇದೆ. ವಿಲ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಮೊದಲು, ವಿಲ್ ವಿ ಪ್ಲೇ ಕ್ರಿಕೆಟ್, ವಿಲ್ ವಿ ಪ್ಲೇ ಕ್ರಿಕೆಟ್. ಸೊ ಯಾವ ಕ್ವಶನ್ ಅಂತೀವಿ ಇದಕ್ಕೆ? ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೀವಿ. ಸಿಂಪ್ಲಿ ನಾವೇನು ಮಾಡಿದ್ವಿ? ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ಹಾಕಿದ್ವಿ. ಹೆಲ್ಪಿಂಗ್ ವರ್ಬ್ ಮೊದಲು ಹಾಕಿದ್ವಿ. ಇದನ್ನು ಯಾವ ರೀತಿ ಕೇಳಬೇಕು ಅದನ್ನು ನೋಡ್ಕೊಳ್ಳಿ. ಇಂಗ್ಲೀಷ್ನಲ್ಲಿ 2 ಟೋನ್ಸ್ಗಳು ಬರುತ್ತೆ. ಒಂದು ಫಾಲಿಂಗ್ ಟೋನ್, ಅಂದರೆ ಇಲ್ಲಿ ಧ್ವನಿ ಕೆಳಗಡೆ ಬೀಳ್ತಾ ಹೋಗುತ್ತೆ. ಇನ್ನೊಂದು ರೈಸಿಂಗ್ ಟೋನ್, ಅಂದರೆ ಇಲ್ಲಿ ಧ್ವನಿ ಮೇಲ್ಗಡೆ ಹೋಗ್ತಾ ಹೋಗುತ್ತೆ, ಎಂಡ್ಗೆ ಬರ್ತಾ ಇದ್ದಂತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಸ್ ಆರ್ ನೋ ಕ್ವಶನ್ ಕೇಳುವಾಗ ಟೋನ್ ರೈಸಿಂಗ್ ಇರುತ್ತೆ, ಅಂದರೆ ಸ್ಟಾರ್ಟಿಂಗ್ ಎಂಡಿಂಗ್ನಲ್ಲಿ ಧ್ವನಿ ಮೇಲ್ಗಡೆ ಹೋಗುತ್ತೆ. ವಿಲ್ ಐ ಈಟ್ ಫುಡ್, ನಾನು ಫುಡ್ ತಿಂತೇನಾ. ಅದೇ ರೀತಿ ನಾವು ಕ್ರಿಕೆಟ್ ಆಡ್ತೇವಾ? ವಿಲ್ ವಿ ಪ್ಲೇ ಕ್ರಿಕೆಟ್, ವಿಲ್ ವಿ ಪ್ಲೇ ಕ್ರಿಕೆಟ್ ಅಂತ ಈ ರೀತಿ ಕೇಳಬಾರ್ದು. ವಿಲ್ ವಿ ಪ್ಲೇ ಕ್ರಿಕೆಟ್, ಎಂಡ್ನಲ್ಲಿ ರೈಸಿಂಗ್ ಟೋನ್, ಮೇಲ್ಗಡೆ ಹೋಗುತ್ತೆ ಧ್ವನಿ. ಆ ರೀತಿ ಇದನ್ನು ಸ್ಪೋಕನ್ ಇಂಗ್ಲೀಷ್ ಸ್ಪೀಕಿಂಗು ಕೂಡ ಪ್ರಾಕ್ಟೀಸ್ ಮಾಡಿ. ಉಳಿದಿರುವಂತಹ 3 ವಾಕ್ಯ ಯಾವಾಗಲೂ ನಿಮ್ಮ ಪ್ರಾಕ್ಟೀಸ್ಗಾಗಿ ಇದನ್ನು ಟೈಪ್ ಮಾಡಿ. ವಿಡಿಯೋ ಪಾಸ್ ಮಾಡಿ. ಈಗ 3 ಕ್ವಶನ್ಸ್ಗಳನ್ನ ಟೈಪ್ ಮಾಡಿ. ಸೊ ಇದು ಆಯಿತು ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್. ಪಾಸಿಟಿವ್ ಇದೆ. ಸೊ ಈಗ ಇಲ್ಲಿ 5 ಕ್ವಶನ್ಸ್ ರೆಡಿ ಮಾಡ್ಕೊಂಡು ನಾನೀಗ ಇಲ್ಲಿ ಬರ್ಕೊಂಡಿದ್ದೀನಿ. ಸಿಂಪಲ್ ಕಾಣಿಸ್ತಾ ಇದೆಯಾ? ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಇಲ್ಲಿ ನಾನೀಗ ತೆಗೆದುಕೊಂಡು ಬಂದಿದ್ದೀನಿ. ಸೊ ಈಗ ಇದನ್ನ ನೆಗೆಟಿವ್ ಮಾಡಬೇಕು. ಸೊ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್. ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಅಂದ್ರೆ ಇಲ್ಲಿ ಏನು ಮಾಡ್ತೀವಿ? ಸಿಂಪ್ಲಿ ನಾವು ನಾಟ್ ಅನ್ನ ಸೇರಿಸ್ತೀವಿ. ಏನನ್ನ ಸೇರಿಸ್ತೀವಿ? ನಾಟ್ ಅನ್ನುವಂತಹ ಪದ ಸೇರಿಸಬೇಕು. ಸೊ ಈಗ ಎಲ್ಲಿ ಸೇರಿಸಬೇಕು?
ಅಂಡ್ ಇಲ್ಲಿ ನಾನು ನಿಮಗೆ ನೆಗೆಟಿವ್ ವಾಕ್ಯ ಮಾಡುವಾಗ ಹೆಲ್ಪಿಂಗ್ ವರ್ಬ್ನ ನಂತರ ಸೇರಿಸಿ ಅಂತ ಹೇಳಿದೆ. ಎಲ್ಲಿ ಹೆಲ್ಪಿಂಗ್ ವರ್ಬ್ನ ನಂತರ ಸೇರಿಸ್ತಾ ಇದ್ವಿ. ಬಟ್ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡುವಾಗ, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡುವಾಗ ಸಬ್ಜೆಕ್ಟ್ನ ನಂತರ ಸೇರಿಸಬೇಕು. ಹೌದಾ? ಯು, ಹಿ, ಅನಿತಾ, ವಿ, ಐ ಅನ್ನೋದ ಸಬ್ಜೆಕ್ಟ್ ಇದೆಯಾ? ಸಬ್ಜೆಕ್ಟ್ನ ನಂತರ ಯಾವಾಗ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡುವಾಗ ವಿಲ್ ಐ ನಾಟ್ ಈಟ್ ಫುಡ್, ನಾನು ಊಟ ಮಾಡೋದಿಲ್ವಾ ಅಥವಾ ಫುಡ್ ತಿನ್ನೋದಿಲ್ವಾ? ವಿಲ್ ವಿ ನಾಟ್ ಪ್ಲೇ ಕ್ರಿಕೆಟ್, ನಾವು ಕ್ರಿಕೆಟ್ ಆಡೋದಿಲ್ವಾ? ಈ ಅರ್ಥ ಕೊಡುತ್ತೆ. ವಿಲ್ ಯು ನಾಟ್ ರೀಡ್ ಅ ಬುಕ್, ನೀನು ಬುಕ್ಸ್ ಓದೋದಿಲ್ವಾ? ವಿಲ್ ಯು ನಾಟ್ ಡ್ರಿಂಕ್ ಮಿಲ್ಕ್, ಅವನು ಹಾಲು ಕುಡಿಯೋದಿಲ್ವಾ? ವಿಲ್ ಅನಿತಾ ನಾಟ್ ವಾಚ್ ಟಿವಿ, ಅನಿತಾ ಟಿವಿ ನೋಡೋದಿಲ್ವಾ? ಈ ರೀತಿ ನಾವೇನ್ ಮಾಡ್ತೀವಿ, ಎಸ್ ಆರ್ ನೋ ಕ್ವಶನ್ಸ್ ಅನ್ನ ಮಾಡ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಫಸ್ಟ್ ಒನ್ ನೋಡಿ, ವಿಲ್ ಐ ನಾಟ್ ಈಟ್ ಫುಡ್. ಸೊ ನಾನೀಗ ಈ ಕ್ವಶನ್ ಅನ್ನ ಇಲ್ಲಿ ಬರೀತಾ ಇದ್ದೀನಿ, ವಿಲ್ ಐ ನಾಟ್ ಈಟ್ ಫುಡ್, ವಿಲ್ ಐ ನಾಟ್ ಈಟ್ ಫುಡ್ ಕ್ವಶನ್ ಮಾರ್ಕ್. ಅಂಡ್ ದೆನ್ ಸೆಕೆಂಡ್ ಒನ್ ನೋಡಿ, ವಿಲ್ ವಿ ನಾಟ್ ಪ್ಲೇ ಕ್ರಿಕೆಟ್, ನಾವು ಕ್ರಿಕೆಟ್ ಆಡೋದಿಲ್ವಾ? ವಿಲ್ ವಿ ನಾಟ್ ಪ್ಲೇ ಕ್ರಿಕೆಟ್. ಸೊ ಈ ನಾಟ್ ಸರಿಯಾದಂಥ ಪ್ಲೇಸ್ನಲ್ಲಿ ಹಾಕಬೇಕಾ, ಇಲ್ಲಾಂದರೆ ವಾಕ್ಯ ತಪ್ಪಾಗುತ್ತೆ. ಅದರ ಮೇಲೆ ಫೋಕಸ್ ಮಾಡಿ ಸಬ್ಜೆಕ್ಟ್ನ ನಂತರ ಹಾಕಬೇಕು. ಸೊ ಇನ್ನು 3, 4, 5 ಯಾರಿಗಾಗಿ? ಇದು ನಿಮಗಾಗಿ. 3, 4, 5 ಕಾಮೆಂಟ್ನಲ್ಲಿ ಟೈಪ್ ಮಾಡಿ ಬೇಗ ಬೇಗ ಎಲ್ಲರೂ. ರೈಟ್. ಸೊ ವಿಲ್ ಐ ನಾಟ್ ಎಲ್ಲಿ ಬಂದಿದೆ? ಸಬ್ಜೆಕ್ಟ್ನ ನಂತರ. ವಿಲ್ ವಿ ನಾಟ್ ಪ್ಲೇ ಕ್ರಿಕೆಟ್. ಸೊ ಇದು ನಮ್ಮ ಏನಾಗುತ್ತೆ, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್. ಇದರ ಮೀನಿಂಗ್ ಕೂಡ ನಾನು ಹೇಳ್ತಾ ಇದ್ದೀನಿ. ನಾನು ಊಟ ಮಾಡೋದಿಲ್ವಾ, ನಾವು ಕ್ರಿಕೆಟ್ ಆಡೋದಿಲ್ವಾ, ನೀನು ಪುಸ್ತಕ ಓದೋದಿಲ್ವಾ, ಅವನು ಹಾಲು ಕುಡಿಯೋದಿಲ್ವಾ, ಅನಿತಾ ಟಿವಿ ನೋಡೋದಿಲ್ವಾ, ಈ ಒಂದು ಮೀನಿಂಗ್ ಈ ವಾಕ್ಯಗಳು ಪ್ರಶ್ನೆಗಳು ಕೊಡ್ತವೆ. ಇನ್ನು ಪಾಸಿಟಿವ್ WH ಕ್ವಶನ್ಸ್ ನಾನಿಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಇದರಲ್ಲಿ ನಾವೀಗ ಏನ್ ಕಂಪ್ಲೀಟ್ ಮಾಡಿದ್ವಿ, ಎಸ್ ಆರ್ ನೋ ಕ್ವಶನ್ಸ್. ಎಸ್ ಆರ್ ನೋ ಕ್ವಶನ್ಸ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ಕಂಪ್ಲೀಟ್ ಆಗಿದೆ. ಸೊ ಈಗ WH ನಲ್ಲಿ ಕೂಡ ಪಾಸಿಟಿವ್ ನೆಗೆಟಿವ್ ಕ್ವಶನ್ಸ್ ಬರ್ತವೆ. ಸೊ ಬನ್ನಿ ಅದನ್ನು ನಾವೀಗ ನೋಡೋಣ. ಸೊ ಇಲ್ಲಿ ಸಿಂಪಲ್ ನೋಡಿ, ಈ ಎಲ್ಲ ಕ್ವಶನ್ಸ್ ಮಾಡೋದು ನಾನು ನಿಮಗೆ ಕಲಿಸ್ತಾ ಇದ್ದೀನಲ್ಲ, ಬಹಳ ಈಸಿ ಇದೆ. ಬಟ್ ಕಂಡೀಷನ್ ಏನು, ಆ ಪಾಸಿಟಿವ್ ವಾಕ್ಯ ತಿಳಿಸಿದ್ನಲ್ಲ ಅದರಲ್ಲಿ ಪರ್ಫೆಕ್ಟ್ ಆಗಬೇಕು. ರೈಟ್. ಸೊ ಪಾಸಿಟಿವ್ ಒಂದು ಸರಿಯಾಗಿ ನೀವು ವಾಕ್ಯ ಮಾಡೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ನೆಗೆಟಿವ್ ಮಾಡೋದು ತುಂಬಾ ಈಸಿ. ನೆಗೆಟಿವ್ ಬಂದ್ಬಿಟ್ರೆ ಕ್ವಶನ್ ಮಾಡೋದು ವೆರಿ ಈಸಿ. ಕ್ವಶನ್ ಮಾಡಿದ್ರೆ WH ಕ್ವಶನ್ ಮಾಡೋದು ಇನ್ನೂ ಈಸಿ. ಸೊ ಪಾಸಿಟಿವ್ WH ಕ್ವಶನ್ಸ್ ಅಂದ್ರೆ, ಸೊ ನಾವಿಲ್ಲಿ WH ಪದಗಳನ್ನ ಸೇರಿಸ್ತೀವಿ. ಸೊ WH ಪದಗಳನ್ನ ಪ್ರತಿ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ವಾಟ್ ಅಂದ್ರೆ ಏನು ಅನ್ನುವಂತಹ ಮೀನಿಂಗ್ ಕೊಡುತ್ತೆ, ವೇರ್ ಅಂದ್ರೆ ಎಲ್ಲಿ, ವಿಚ್ ಅಂದ್ರೆ ಯಾವುದು, ಇವುಗಳಿಗೆ ನಾವು WH ಪದಗಳು ಅಂತ ಕರಿತೀವಿ. ಸೊ ಹಾಗಾದ್ರೆ ಈಗ ವಿಲ್ ಐ ಈಟ್ ಫುಡ್ ಅಂತ ಇದೆ. ಸೊ ಈಗ ಯಾವಾಗ ನಾನು ಊಟ ಮಾಡುತ್ತೇನೆ ಅಂತ ಕೇಳಬೇಕಂದ್ರೆ ವೆನ್. ಸೊ ವೆನ್ ಅನ್ನುವಂತಹ WH ಇದು ಯಾವ ಕ್ವಶನ್ ಇಲ್ಲಿರುವಂತದ್ದು, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್. ಕಲ್ತಿದ್ದೀರಾ ಮಾಡೋದನ್ನ, ಹೌದು ಅಲ್ವೋ? ಸೊ ಅದಕ್ಕೆ ನಾನು ಜಸ್ಟ್ ಒಂದು WH ವರ್ಡ್ ಸೇರಿಸಿದೆ, ಏನ್ ರೆಡಿ ಆಯ್ತು ನಮ್ದು, ಪಾಸಿಟಿವ್ WH ಕ್ವಶನ್ ರೆಡಿ ಆಯ್ತು. ವೆನ್ ಅಂದ್ರೆ ಯಾವಾಗ, ವೆನ್ ವಿಲ್ ಐ ಈಟ್ ಫುಡ್. ಸೊ ನಾನು ಯಾವಾಗ ಊಟ ಮಾಡುತ್ತೇನೆ ಅಥವಾ ಫುಡ್ ತಿನ್ನುತ್ತೇನೆ. ವಿಲ್ ವಿ ಪ್ಲೇ ಕ್ರಿಕೆಟ್. ಸೊ ನಾವು ಎಲ್ಲಿ ಕ್ರಿಕೆಟ್ ಆಡುತ್ತೇವೆ ಅಂತ ಕೇಳಬೇಕಂದ್ರೆ ವೇರ್ ವಿಲ್ ವಿ ಪ್ಲೇ ಕ್ರಿಕೆಟ್, ನಾವು ಎಲ್ಲಿ ಕ್ರಿಕೆಟ್ ಆಡುತ್ತೇವೆ. ವಿಲ್ ಯು ರೀಡ್ ಅ ಬುಕ್. ಇದಕ್ಕೆ ನಾನು ವೈ ಅನ್ನುವಂತಹ WH ವರ್ಡ್ ಬಳಸಿದೆ. ವೈ ವಿಲ್ ಯು ರೀಡ್ ಅ ಬುಕ್, ಯಾಕೆ ನೀನು ಬುಕ್ ಓದ್ತೀಯಾ? ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದೆ, ಮೊಬೈಲೇ ನೋಡಲ್ಲ, ವಿಡಿಯೋಸ್ ನೋಡಲ್ಲ, ಯಾಕೆ ಬುಕ್ ಓದ್ತೀಯಾ? ವಿಲ್ ಹಿ ಡ್ರಿಂಕ್ ಮಿಲ್ಕ್. ಸೊ ಅವನು ಹೇಗೆ ಹಾಲು ಕುಡಿತಾನೆ ಅಂತ ಮಾಡ್ಬೇಕಂದ್ರೆ ಹೌ ವಿಲ್ ಹಿ ಡ್ರಿಂಕ್ ಮಿಲ್ಕ್, ತೋರಿಸಿ ನನಗೆ ಯಾವ ರೀತಿ ಅವನು ಹಾಲು ಕುಡಿತಾನೆ. ವಿಲ್ ಅನಿತಾ ವಾಚ್ ಟಿವಿ ಅಂತ ಇದೆ, ಅನಿತಾ ಯಾವಾಗ ಟಿವಿ ನೋಡ್ತಾಳೆ ಅದನ್ನ ಕೇಳಬೇಕಂದ್ರೆ ವೆನ್ ಅನ್ನುವಂಥ WH ವರ್ಡ್ ಸೇರಿಸಿ ವೆನ್ ವಿಲ್ ಅನಿತಾ ವಾಚ್ ಟಿವಿ. ಸಿಂಪ್ಲಿ ನಾವು WH ವರ್ಡ್ ಅನ್ನ ಎಸ್ ಆರ್ ನೋ ಕ್ವಶನ್ಗೆ ಸೇರಿಸಿದ್ವಿ, ಏನಾಯ್ತು, ನಮ್ಮ WH ವರ್ಡ್ಸ್ಗಳು ಇಲ್ಲಿ ರೆಡಿ ಆದವು. ಸೊ ಇದನ್ನ ಹಾಗಾದ್ರೆ ಎರಡು ಕ್ವಶನ್ಸ್ ನಾನು ನಿಮಗೆ ಬರೆದು ಕೂಡ ತೋರಿಸ್ತೇನೆ. ವೆನ್ ವಿಲ್ ಐ ಈಟ್ ಫುಡ್. ಸೊ ನಾನು ಯಾವಾಗ ಊಟ ಮಾಡುತ್ತೇನೆ, ವೆನ್ ವಿಲ್ ಐ eat food. When will I eat food? Yes. Question number 2. Where will we play cricket? Where will we play cricket? Where will we play cricket? And then third one, fourth one and fifth one. So ಇದು ನಿಮಗಾಗಿ ಗಿಫ್ಟ್, ಇದು ನಿಮಗಾಗಿ. ಸೊ ನಿಮ್ಮ ಪ್ರಾಕ್ಟೀಸ್ಗಾಗಿ ಬೇಗ ನನಗೆ ಕಾಮೆಂಟ್ನಲ್ಲಿ ಪ್ರಾಕ್ಟೀಸ್ ಮಾಡಿ, ನಾನು ನಿಮಗೆ ಚೆಕ್ ಮಾಡಿ ಕೂಡ ಹೇಳ್ತೀನಿ.
ಸೊ ಕ್ಲಿಯರ್ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಆಯಿತು. ಸೊ ಪಾಸಿಟಿವ್ ಎಸ್ ಆರ್ ನೋ ಅಲ್ಲ, ಪಾಸಿಟಿವ್ WH ಕ್ವಶನ್ ಆಯಿತು. ಸೊ ಈಗ ನೆಗೆಟಿವ್ ಮಾಡಬೇಕು. ಸೊ ನೆಗೆಟಿವ್ ಮಾಡಬೇಕಂದ್ರೆ ಇಲ್ಲಿ ನಾವು ಪಾಸಿಟಿವ್ WH ಕ್ವಶನ್ಸ್ ಮಾಡಿದ್ವಲ್ಲ, ಸೊ ಈಗ ಇದರಲ್ಲೇ ಏನು ಮಾಡೋದು, ಇಲ್ಲಿ ನೋಡಿ ಎಲ್ಲ ಪಾಸಿಟಿವ್ WH ಕ್ವಶನ್ಸ್ಗಳು, ಪಾಸಿಟಿವ್ WH ಕ್ವಶನ್ಸ್ ಇಲ್ಲಿ ಇವೆ. ಸೊ ಈಗ ನೆಗೆಟಿವ್ ಮಾಡಬೇಕಂದ್ರೆ ಏನು ಮಾಡ್ತೀರಾ, ಅದರಲ್ಲಿ ನಾಟ್ ಅನ್ನು ನಾವು ಸೇರಿಸ್ತಾ ಹೋಗ್ತೀವಿ, ಹೌದು ಅಲ್ವೋ. ಸೊ ಈಗ ನಾಟ್ ಅನ್ನು ಎಲ್ಲಿ ಸೇರಿಸಬೇಕು, ನಾಟ್ ಅನ್ನ ಸಬ್ಜೆಕ್ಟ್ ನಂತರ ಸೇರಿಸಬೇಕು ಅಷ್ಟೇ. ವಾಟ್ ವಿಲ್ ಐ ನಾಟ್ ಈಟ್, ಸಬ್ಜೆಕ್ಟ್ನ ನಂತರ ವಾಟ್ ವಿಲ್ ಐ ನಾಟ್ ಈಟ್. ವೇರ್ ವಿಲ್ ವಿ ನಾಟ್ ಪ್ಲೇ. ವೈ ವಿಲ್ ಯು ನಾಟ್ ರೀಡ್. ವೆನ್ ವಿಲ್ ಹಿ ನಾಟ್ ಡ್ರಿಂಕ್ ಮಿಲ್ಕ್. ಸೊ ವಾಟ್ ವಿಲ್ ಐ ನಾಟ್ ಈಟ್ ಅಂದರೆ ನಾನು ಏನು ತಿನ್ನೋದಿಲ್ಲ, ನಾನು ಕೇಳ್ತಿರಲ್ಲ ನೀನೇನು ತಿನ್ನೋದಿಲ್ಲ, ವಾಟ್ ವಿಲ್ ಯು ನಾಟ್ ಈಟ್ ಈ ರೀತಿ. ವೇರ್ ವಿಲ್ ವಿ ನಾಟ್ ಪ್ಲೇ ಕ್ರಿಕೆಟ್, ನಾವು ಎಲ್ಲಿ ಕ್ರಿಕೆಟ್ ಆಡೋದಿಲ್ಲ, ನಾವು ಸ್ಕೂಲ್ನಲ್ಲಿ ಕ್ರಿಕೆಟ್ ಆಡೋದಿಲ್ಲ ಈ ರೀತಿ. ವೈ ವಿಲ್ ಯು ನಾಟ್ ರೀಡ್, ನೀನು ಯಾಕೆ ಓದೋದಿಲ್ಲ, ಓದು ಓದು ಎಕ್ಸಾಮ್ ಬಂದಿದೆ ಓದು ಈ ರೀತಿ. ವೆನ್ ವಿಲ್ ಹಿ ನಾಟ್ ಡ್ರಿಂಕ್ ಮಿಲ್ಕ್, ಅವನು ಯಾವಾಗ ಹಾಲು ಕುಡಿಯೋದಿಲ್ಲ, ಮುಂಜಾನೆ ಕುಡಿಯೋದಿಲ್ಲ. ವಾಟ್ ವಿಲ್ ರವಿ ನಾಟ್ ವಾಚ್, ರವಿ ಏನು ನೋಡೋದಿಲ್ಲ, ರವಿ ನಮ್ಮ ರವಿ IPL ನೋಡೋದಿಲ್ಲ. ಸೊ ನೀವು ನೋಡ್ತೀರಾ, ತಿಳಿಸಿ ಕಾಮೆಂಟ್ನಲ್ಲಿ ನೋಡ್ತೀರೋ ಅಥವಾ ಇಲ್ವೋ ಅನ್ನೋದು. ಈಗ ಇದನ್ನು ಬನ್ನಿ ಇಲ್ಲಿ ನಾನು ಒಂದೆರಡು ಕ್ವಶನ್ಸ್ ನಾನು ನಿಮಗೆ ಬರೆದು ತೋರಿಸ್ತೇನೆ. ವಾಟ್ ವಿಲ್ ಐ ನಾಟ್ ಈಟ್, ನಾನೇನು ತಿನ್ನೋದಿಲ್ಲ. ಇದೇ ನೀವು ಬೇರೆಯವರಿಗೆ ನಿಮ್ಮ ಮುಂದೆ ಇರುವಂಥ ವ್ಯಕ್ತಿ ಕೇಳ್ಬೋದು, ಜಸ್ಟ್ ಐ ತೆಗೆದು ಯು ಹಾಕಿದರೆ. ವಾಟ್ ವಿಲ್ ಯು ನಾಟ್ ಈಟ್, ನೀನೇನು ತಿನ್ನೋದಿಲ್ಲ ಹೇಳು. ಆ್ಯಂಡ್ ಎರಡನೆಯ ಕ್ವಶನ್, ವೇರ್ ವಿಲ್ ವಿ ನಾಟ್ ಪ್ಲೇ ಕ್ರಿಕೆಟ್, ಸೊ ನಾವು ಎಲ್ಲಿ ಕ್ರಿಕೆಟ್ ಆಡೋದಿಲ್ಲ. ವೇರ್ ವಿಲ್ ವಿ ನಾಟ್ ಪ್ಲೇ, ವೇರ್ ವಿಲ್ ವಿ ನಾಟ್ ಪ್ಲೇ. ಸೊ ಇನ್ನು ಥರ್ಡ್ ಫೋರ್ತ್ ಫಿಫ್ತ್ ಏನು, ದಿಸ್ ಇಸ್ ಫಾರ್ ಯೋರ್ ಪ್ರಾಕ್ಟೀಸ್. ತಿಳಿಸಿ, ವಿಡಿಯೋನ ಪಾಸ್ ಮಾಡಿ, ಇಲ್ಲಿಗೆ ಪಾಸ್ ಮಾಡಿ ಸಮಾಧಾನದಿಂದ ಪ್ರಾಕ್ಟೀಸು ಮಾಡ್ತಾ ಹೋಗಿ ಕಲಿಯೋದ್ರ ಜೊತೆಯಲ್ಲಿ, ಅಂದಾಗ ಪರ್ಫೆಕ್ಟ್ ಆಗ್ತೀರಾ. ಆ್ಯಂಡ್ ಕಾಮೆಂಟ್ನಲ್ಲಿ ನನಗೆ ತಿಳಿಸಿ. ಸೊ ಕ್ಲಿಯರ್. ಸೊ ನಾವೀಗ ಇಲ್ಲಿವರೆಗೆ ಏನು ಕಲ್ತ್ವಿ, ಪಾಸಿಟಿವ್ ವಾಕ್ಯ ಮಾಡೋದು ಕಲ್ತ್ವಿ, ನೆಗೆಟಿವ್ ವಾಕ್ಯ ಮಾಡೋದನ್ನು ಕಲ್ತ್ವಿ, ಅದರ ನಂತರ ಏನು ಕಲ್ತ್ವಿ, ಇಲ್ಲಿ 4 ಕ್ವಶನ್ಸ್ ಮಾಡೋದು ಕೂಡ ಕಲ್ತ್ವಿ. ಎಸ್ ಆರ್ ನೋ ಕ್ವಶನ್ಸ್, WH ಕ್ವಶನ್ಸ್ ಮಾಡೋದನ್ನು ಕಲ್ತ್ವಿ, ಹೌದೋ ಅಲ್ವೋ. ಈಗ ಕ್ವೆಶ್ಚನ್ ಬರುತ್ತೆ ಫೈನಲಿ, ಈ ಒಂದು ವಾಕ್ಯವನ್ನ, ಈ ಒಂದು ಟೆನ್ಸ್ ಅನ್ನ, ಫ್ಯೂಚರ್ ಸಿಂಪಲ್ ಟೆನ್ಸ್, ಅತಿ ಹೆಚ್ಚು ಯೂಸ್ ಆಗುವಂತಹ ಈ ಒಂದು ಟೆನ್ಸ್ ಅನ್ನ ಎಲ್ಲಿ ನಾವು ಬಳಸಬೇಕು. ಸೊ ನಾವು ಇದನ್ನ ಬಳಸ್ತೀವಿ ಫ್ಯೂಚರ್ನಲ್ಲಿ, ನಾವೇನೋ ಒಂದು ಮಾಡ್ತೀವಿ ಅಂತ ಹೇಳ್ಬೇಕಂದ್ರೆ, ನಾನು ನಿನಗೆ ನಾಳೆ ಕಾಲ್ ಮಾಡ್ತೀನಿ, ಸೊ ನಾನು ನಾಳೆ ಕಾಲೇಜ್ಗೆ ಬರ್ತೀನಿ, ನಾನು ಅಡ್ಮಿಷನ್ ನಾಳೆ ಮಾಡಿಸ್ತೀನಿ, ನಿನ್ನ ಬುಕ್ ನಾಳೆ ವಾಪಸ್ ಕೊಡ್ತೀನಿ, ಸಾಯಂಕಾಲ ನಿನಗೆ ಕಾಲ್ ಮಾಡ್ತೀನಿ, 10 ಗಂಟೆಗೆ ನಿನಗೆ ಮೀಟ್ ಆಗ್ತೀನಿ. ಎಲ್ಲ ಫ್ಯೂಚರ್ನಲ್ಲಿ ಎಷ್ಟು ವಾಕ್ಯ ಹೇಳ್ತೀವಲ್ಲ ಡೈಲಿ, ಅವೆಲ್ಲವುಗಳನ್ನ ಫ್ಯೂಚರ್ ಸಿಂಪಲ್ ಟೆನ್ಸ್ನಲ್ಲಿ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಹಿ ವಿಲ್ ಕಮ್ ಟುಮಾರೋ, ಅವನು ನಾಳೆ ಬರ್ತಾನೆ. ಅದೇ ರೀತಿ ನೀವು ಕ್ವಶನ್ ಕೇಳಬೇಕು, ಅವನು ಯಾವಾಗ ಬರ್ತಾನೆ, ವೆನ್ ವಿಲ್ ಹಿ ಕಮ್, ಅದು ಕೂಡ WH ಕ್ವಶನ್ ನೋಡಿ. ವೆನ್ ವಿಲ್ ಹಿ ಕಮ್ ಫ್ಯೂಚರ್ನಲ್ಲೇ ಕೇಳ್ತೀವಿ, ವೆನ್ ವಿಲ್ ಹಿ ಕಮ್, ಅವನು ಯಾವಾಗ ಬರ್ತಾನೆ, ಅದನ್ನ ಫ್ಯೂಚರ್ನಲ್ಲೇ ನೀವು ಏನು ಮಾಡಬೇಕಾಗುತ್ತೆ, ಕೇಳಬೇಕಾಗುತ್ತೆ. ಐ ಥಿಂಕ್ ಹಿ ವಿಲ್ ವಿನ್ ದ ಕಾಂಪಿಟೇಷನ್, ನನಗೆ ಅನಿಸ್ತಾ ಇದೆ ಅವನು ಕಾಂಪಿಟೇಷನ್ ಗೆಲ್ತಾನೆ. ಏನೋ ಕಾಂಪಿಟೇಷನ್ ನಡೀತಾ ಇದೆ, ಕ್ವಿಜ್ ಕಾಂಪಿಟೇಷನ್, ರನ್ನಿಂಗ್ ಕಾಂಪಿಟೇಷನ್, ಕ್ರಿಕೆಟ್ ಕಾಂಪಿಟೇಷನ್, ನನಗನ್ಸುತ್ತೆ ಕಾಂಪಿಟೇಷನಲ್ಲಿ ಅವನು ಗೆಲ್ತಾನೆ. ಐ ಥಿಂಕ್ ಹಿ ವಿಲ್ ವಿನ್ ದ ಕಾಂಪಿಟೇಷನ್. ಸೊ ಇದು ಫ್ಯೂಚರ್ ಸಿಂಪಲ್ ನ ವಾಕ್ಯ, ಹಿ ವಿಲ್ ವಿನ್ ದ ಕಾಂಪಿಟೇಷನ್. ಅದೇ ರೀತಿ ನಾನು ಪ್ರಶ್ನೆ ಕೇಳಬೇಕು, ಅವನು ಕಾಂಪಿಟೇಷನಲ್ಲಿ ಗೆಲ್ತಾನ ಅಂತ ಕೇಳಬೇಕಂದ್ರೆ ಎಸ್ ಆರ್ ನೋ ಕ್ವಶನ್ ಮಾಡಿ. ವಿಲ್ ಹಿ ವಿನ್ ದ ಕಾಂಪಿಟೇಷನ್, ವಿಲ್ ಹಿ ವಿನ್ ದ ಕಾಂಪಿಟೇಷನ್. ಸೊ ಅವನು ಕಾಂಪಿಟೇಷನ್ ನಲ್ಲಿ ಗೆಲ್ತಾನ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ನಿಮ್ಮ ಸಿಚುವೇಶನ್ಗೆ ತಕ್ಕಂತೆ ಒಂದ್ಸಲ ವಾಕ್ಯ ಕ್ವಶನ್ ಮಾಡೋದು ಕಲಿತ ನಂತರ ಹಲವಾರು ವಾಕ್ಯ ಕ್ವಶನ್ಸ್ ನೀವೇ ಮಾಡಬಹುದು. ಹಿ ವಿಲ್ ಪಾಸ್ ದಿ ಎಕ್ಸಾಮ್. ಸೊ ಈ ಸಲ ನನಗೆ ಗ್ಯಾರಂಟಿ ಇದೆ ಅವನು ಎಕ್ಸಾಮ್ ಪಾಸ್ ಮಾಡ್ತಾನೆ. ಹಿ ವಿಲ್ ಪಾಸ್ ದಿ ಎಕ್ಸಾಮ್. ಅಂಡ್ ಅದೇ ರೀತಿ ನೀವು ಬಹಳಷ್ಟು ವಾಕ್ಯಗಳನ್ನ ಮಾಡಬಹುದಾ ಇದರಲ್ಲಿ. ನಾನು ನಿನಗೆ ಹಣ ನಾಳೆ ಕೊಡ್ತೀನಿ. ಐ ವಿಲ್ ಗಿವ್ ಯು ಮನಿ ಟುಮಾರೋ. ಐ ವಿಲ್ ಗಿವ್ ಯೋರ್ ಮನಿ ಟುಮಾರೋ. ಈ ರೀತಿ ಬಹಳಷ್ಟು ಅಂದ್ರೆ ಬಹಳಷ್ಟು ವಾಕ್ಯಗಳನ್ನ ನಾವು ಫ್ಯೂಚರ್ ನಲ್ಲಿ ಹೇಳಬೇಕಾಗುತ್ತೆ ಡೈಲಿ ಮಾತಾಡುವಾಗ. ಸೊ ಅಲ್ಲಿ ಎಲ್ಲ ಕಡೆ ಈ ಒಂದು ಫ್ಯೂಚರ್ ಸಿಂಪಲ್ ಟೆನ್ಸ್ ಯೂಸ್ ಆಗುತ್ತೆ. ಅದನ್ನ ನೀವು ಕಲ್ತಿದ್ದೀರಾ. ಏನೇನು ಕಲ್ತಿದ್ದೀರಾ? ಪಾಸಿಟಿವ್ ವಾಕ್ಯ ಮಾಡೋದು, ನೆಗೆಟಿವ್ ವಾಕ್ಯ ಮಾಡೋದು, ಎಸ್ ಆರ್ ನೋ ಕ್ವಶನ್, WH ಕ್ವಶನ್ಸ್, ದೆನ್ ಈ ಟೆನ್ಸ್ ಯಾವಾಗ ಬಳಸಬೇಕು ಅದನ್ನ ವಿತ್ ಎಕ್ಸಾಂಪಲ್ಸ್ ಅಂಡ್ ಅವೆಲ್ಲದರ ರಿವಿಷನ್ ಪ್ರಾಕ್ಟೀಸ್ಗಾಗಿ ನಾನು ನಿಮಗೆ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾ ಹೋದೆ. ಅಂದ್ರೆ ನಿಮಗೆ ಏನು ಕೊಟ್ಟೆ? ಪ್ರಾಕ್ಟೀಸ್ಗಾಗಿ 2-3 ವಾಕ್ಯಗಳನ್ನ ಕೊಟ್ಟೆ. ಅದನ್ನ ಬರೆದಿದ್ದೀರಾ ಅಂತ ಅನ್ಕೋತೀನಿ. ಇನ್ನ
ನೋಟ್ಸ್ಗಾಗಿ ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೆಳಗಡೆ ಇದೆ, ಸ್ಕ್ಯಾನ್ ಮಾಡಿ ಕೂಡ ಜಾಯಿನ್ ಆಗ್ಬಹುದು. ಸೊ ಇನ್ನು ಫಾಸ್ಟ್ ಆಗಿ ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡದೆ ಸ್ಟ್ರಕ್ಚರ್ಡ್ ಆಗಿ ಎಲ್ಲ ಒಂದೇ ಕಡೆ ನಾನು ಇಂಗ್ಲೀಷ್ ಕಲಿಬೇಕು, ಬೇಸಿಕ್ ಇಂದ ಕಲಿಬೇಕು, ಕಂಪ್ಲೀಟ್ ಕಲಿಬೇಕು. ನನಗೆ ಮಾತಾಡಲಿಕ್ಕೆ, ಮತ್ತೊಬ್ರು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ರಿಪ್ಲೈ ಮಾಡಲಿಕ್ಕೆ, ಕಾನ್ಫಿಡೆಂಟ್ ಆಗಿ ಇಂಗ್ಲೀಷ್ನಲ್ಲಿ ಮಾತಾಡ್ಲಿಕ್ಕೆ ಬರಬೇಕು ಅಂದ್ರೆ ಇವೆಲ್ಲ ನೀವು ಕಲಿಬೇಕಂದ್ರೆ ಜಾಯಿನ್ ಆಗಿ 0 to ಹೀರೋ ಲೆವೆಲ್ ಕೋರ್ಸ್. 30 ಅವರ್ಸ್ನ ಟೈಮ್ ಡೆಡಿಕೇಟೆಡ್ ಆಗಿ ಕೊಟ್ಟರೆ ಸಾಕು. ಬಿಕಾಸ್ ಏನು ಡಿಫರೆನ್ಸ್ ಇದೆ ಅಂದ್ರೆ ಇಲ್ಲಿ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ರೈಟ್ ಡೈರೆಕ್ಷನ್ ಅಲ್ಲಿ ಡೌಟ್ಸ್ ಕ್ಲಿಯರ್ ಆಗ್ತವೆ, ಅದು ಇಂಪಾರ್ಟೆಂಟ್. ಎಲ್ಲ ಸ್ಟ್ರಕ್ಚರ್ಡ್ ವೇನಲ್ಲಿ ಆಗುತ್ತೆ ಅಂಡ್ ದೆನ್ ಟೈಮ್ ತುಂಬಾ ಕಡಿಮೆ ಸೇವ್ ಆಗುತ್ತೆ. ಇದು ಕೋರ್ಸ್ನ ಡಿಫರೆಂಟ್ ಅಂಡ್ ಡಿಸ್ಟಿಂಕ್ಟ್ ಫೀಚರ್ಸ್. ಸೊ ಬಹಳ ಡಿಫರೆನ್ಸ್ ಇರುತ್ತೆ ಕೋರ್ಸ್ನ ಒಳಗಡೆ ನೀವು ಬಂದ ನಂತರ ಕಲಿಯುವಂತಹ ಮೆಥಡ್. ಯಾಕಂದ್ರೆ ಪರ್ಸ್ನಲಿ ನಿಮ್ಮ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗ್ತಾವಲ್ಲ, ಸೊ ಹಾಗಾಗಿ ಬಹಳ ಫಾಸ್ಟ್ ಆಗಿ ನೀವು ಇಂಗ್ಲೀಷನ್ನು ಕಲಿತೀರಾ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಕಿಲ್ ಬೂಸ್ಟರ್ ಆ್ಯಪ್ ಅನ್ನು. ಆಲ್ರೆಡಿ ಸಾವಿರಾರು ವಿದ್ಯಾರ್ಥಿಗಳು ಇದರಲ್ಲಿ ಇಂಗ್ಲೀಷ್ ಕಲಿತಾ ಇದ್ದಾರೆ ಕರ್ನಾಟಕದಿಂದ. ಸೊ ಈಗ ನಿಮ್ಮ ಬಾರಿ, ನೀವು ಕೂಡ ಇಂಗ್ಲೀಷ್ನಿಂದ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಆ್ಯಂಡ್ ಇಂಗ್ಲೀಷ್ ಬರೋದಿಲ್ಲ ಅಂತ ಹೇಳಿ ಎಷ್ಟು ಅವಕಾಶವನ್ನು ಕಳೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ನಿರುದ್ಯೋಗಿಗಳಾಗಿ ಉಳಿಯುವಂತಹ ಅವಶ್ಯಕತೆ ಇಲ್ಲ. ಇವತ್ತಿನ AI ಕಾಲದಲ್ಲಿಯೂ ಕೂಡ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ AI ಅದನ್ನು ರೀಪ್ಲೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಇಂಪಾರ್ಟೆಂಟ್ ಇದೆ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಟೈಮ್ ವೇಸ್ಟ್ ಮಾಡಬೇಡಿ, ಅಲ್ಲಿ ಇಲ್ಲಿ ಬೇಗ ಬೇಗ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫಾರ್ ಎನಿ ಡೌಟ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕ್ಲಾಸ್ ನೋಡಿದ್ದಕ್ಕಾಗಿ. ನೆಕ್ಸ್ಟ್ ನಮ್ಮದು ಫ್ಯೂಚರ್ ಕಂಟಿನ್ಯೂಸ್ ಕ್ಲಾಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ಕ್ಲಾಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇನ್ನು ಇಲ್ಲಿ ಓಲ್ಡ್ ವೀಡಿಯೋಸ್ ನೀವು ನೋಡಿಲ್ಲ ಅಂದರೆ ಅದರ ಪ್ಲೇ ಲಿಸ್ಟ್ ನಾನು ನಿಮಗೆ ಇಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿ ನೀವು ಆ ಕ್ಲಾಸಸನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ, ಕೊನೆಯವರೆಗೆ ಈ ಒಂದು ಕ್ಲಾಸನ್ನು ನೋಡಿದ್ದಕ್ಕಾಗಿ.